Hi everyone, today I am going to inform you about KEA latest update about KCET second round counseling. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವು ನೋಡ್ಬೋದು ಇಲ್ಲಿ UGCET 2025 ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಓಕೆ ರಿವೈಸ್ಡ್ ಅಂತ ಇದೆ. ಸೊ ಅಂದರೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ. ಸೊ ನೀವು ಇಲ್ಲಿ ನೋಡ್ಬೋದು ಅದೇನೆಂದರೆ ಎರಡನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆಯಾಗಿ ಸೂಕ್ತ ಚಾಯ್ಸ್ಗಳನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಲು, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು, ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನಂತೆ ದಿನಾಂಕವನ್ನು ವಿಸ್ತರಿಸಲಾಗಿದ್ದು ಅಂದರೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಭ್ಯರ್ಥಿಗಳು ಸೂಕ್ತ ಕ್ರಮ ವಹಿಸುವಂತೆ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಾಧಿಕಾರ ದಿನಾಂಕ 30/8/2025 ಪ್ರಕಟಣೆಯನ್ನು ಓದಿಕೊಳ್ಳುವುದು. ಓಕೆ, ಸೊ ಇಲ್ಲಿ ಡೇಟ್ಸ್ ಕೊಟ್ಟಿದ್ದಾರೆ, ಯಾವುದಕ್ಕೆಲ್ಲ ಯಾವ ಡೇಟ್ ಅಂತ ನೀವು ನೋಡ್ಬೋದು. ಏನಪ್ಪ ಅಂದರೆ ಅಭ್ಯರ್ಥಿಗಳು ಶುಲ್ಕ ಪಾವತಿ ಚಾಯ್ಸ್ 1 ಮತ್ತು ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ಶುಲ್ಕವನ್ನು ಪಾವತಿಸಲು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ತನಕ ಅಂದರೆ 3/9/2025 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 3 ಆಯ್ಕೆ ಮಾಡಿದ್ದಾರೆ, ಚಾಯ್ಸ್ 3 ಆಯ್ಕೆ ಮಾಡಿಕೊಂಡಿರೋ ಅಭ್ಯರ್ಥಿಗಳು 10,000 ರೂಪಾಯಿಯನ್ನು ಕಾಷನ್ ಡೆಪಾಸಿಟ್ ಆಗಿ ಪಾವತಿಸಬೇಕು. ಸೊ ಅದಕ್ಕೆ ಸಮಯಾವಕಾಶ ಅದು ಕೂಡ 3ನೇ ತಾರೀಕಿವರೆಗೆ ಇದೆ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ಮಾತ್ರ. ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಿದೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇದೆ. ಸೊ ಅದಕ್ಕೆ ಸಮಯ ಅಪ್ ಟು 5:30 PM ಆನ್ 4/9/2025 ಆಫ್ಟರ್ ಕನ್ಫರ್ಮೇಷನ್ ಆಫ್ ಪೇಮೆಂಟ್. ಓಕೆ, ಪೇಮೆಂಟ್ ಮಾಡಿದ ನಂತರ ನೀವೇನು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಎಲ್ಲಿವರೆಗೆ ಅಂದರೆ ದಿನಾಂಕ 4 ಸಂಜೆ 5:30 ಗಂಟೆವರೆಗೆ. ಅದೇ ರೀತಿಯಾಗಿ ಕೊನೆಯದಾಗಿ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಅಂದರೆ ಯಾರೆಲ್ಲ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋತೀರಿ ಅಂಥ ಒಂದು ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಎಲ್ಲ ಮೂಲ ದಾಖಲೆಗಳು 2 ಸೆಟ್ ಜೆರಾಕ್ಸ್ ಪ್ರತಿಗಳು, ಮೊಬೈಲ್ ಸೆಟ್, ಓಕೆ, ಇವುಗಳನ್ನ ತಗೊಂಡು ಏನು ಮಾಡಬೇಕು, ದಿನಾಂಕ 4/9/2025 ಸಂಜೆ 6:30 ಒಳಗೆ ಏನು ಮಾಡಬೇಕು, ಕಾಲೇಜಲ್ಲಿ ನೀವು ರಿಪೋರ್ಟ್ ಮಾಡ್ಕೋಬೇಕು. ಓಕೆ, ಇದಿಷ್ಟು ಇದೀಗ ಬಂದ ಮಾಹಿತಿ. ಥ್ಯಾಂಕ್ ಯು.